ನೋಡಿ, ನಾನು ಹೇಳ್ತಾ ಇಲ್ಲ, ಟಿವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೆ ಬರ್ತಾ ಇರುವಂತ ಒಂದು ಸುದ್ದಿಗಳಿವೆಲ್ಲ ಕೂಡ ನನ್ನ ಸೋರ್ಸ್ ನನಗೇನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್, ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದ್ರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು ಮೋದಿ ಅವ್ರಿಗೋಸ್ಕರ. ಅದೇ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಅನಗತ್ಯವಾಗಿ ವಿಜೇಂದ್ರ ಅವ್ರನ್ನ ಒಂದು 5-6 ಮಂದಿ ಏನೋ ಮಾತಾಡ್ತಾ ಇದ್ರೆ, ಶ್ರಾವಣ್ ಕೂಡ ಅವ್ರ ಜೊತೆಯಲ್ಲಿ ಸೇರಿ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದ್ರೆ, ಜನಾರ್ದನ್ ರೆಡ್ಡಿ ಬಗ್ಗೆ ಮಾತಾಡಿದ್ರೆ ನಾನು ಬಹಳ ದೊಡ್ಡವನಾಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ದಡ್ಡತನ. ಹಾಗಾಗಿ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತದಾರರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ನಾಯಕರುಗಳಾಗಿರ್ಬೋದು ವಿಜೇಂದ್ರ ಅವ್ರನ್ನ ಒಪ್ಪಿ ಇವತ್ತು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಒಂದು 5-6 ಮಂದಿಗೆ ಅಸಮಾಧಾನ ಇದ್ರೆ ಅದರಲ್ಲಿ ನೀನ್ ಕೂಡ ಹೋಗಿ ಸೇರ್ಕೊಂಡ್ಬಿಟ್ಟು ಹೋಗ್ತಾ ಹೋಗ್ತಾ ಮತ್ತೆ ನನ್ನ ಮೇಲೆ, ವಿಜೇಂದ್ರ ಅವ್ರ ಮೇಲೆ, ಇನ್ನು ಈ ಕೇಂದ್ರ ನಾಯಕರುಗಳ ಮೇಲೆ ಏನೋ ನೀನು ಮಾತಾಡಿ ಹೋಗ್ಬೇಕು ಅನ್ನೋದು ಬಹಳ ತಪ್ಪು. ನೋಡಿ, ನನ್ನ ಪಕ್ಷದಲ್ಲಿ ನೋಡಿ ಇವೆಲ್ಲ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬ್ರದರ್. ನಾನು ಜನಗಳಲ್ಲಿ ನಾವು ವಿಶ್ವಾಸ ಗಳಿಸ್ಕೊಂಡಿದ್ರೆ, ಜನರ ಪ್ರೀತಿ ನಮಗಿದ್ರೆ, ಅರ್ಥ ಆಯ್ತಾ? ಇವೆಲ್ಲ ಕೂಡ ಯಾವುದು ಈ ಮಾತುಗಳೆಲ್ಲ ಕೂಡ ಸುಮ್ಮನೆ ಅದು ಹೇಳ್ತಾರಲ್ಲ, ಕುಣಿಯೋದಕ್ಕೆ ಕೈಲಾಗದೆ ನೆಲ ಡೊಂಕಂತ ಏನು ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಕುಣಿಯೋದಕ್ಕೆ ನಮ್ಗೆ ಕರೆಕ್ಟಾಗಿ ಕೆಪಾಸಿಟಿ ಇತ್ತು ಅಂತಂದ್ರೆ ಇನ್ನೊಬ್ಬರ ಮೇಲೆ ಯಾಕೆ ನಾವು ಬಿದ್ದಾಳ್ತೀವಿ? ನಾವು ನೋಡಿ, ನನಗೆ ನಿನ್ನೆ ನೋಡಿದ ತಕ್ಷಣ ನೋಡಿ, ನಮ್ಮ ಕುಟುಂಬ ವಿಚಾರಗಳು, ಕುಟುಂಬದಲ್ಲಿ ಒಬ್ಬನಂತ ನಾವು ಭಾವಿಸಿ ಏನ್ ನಂಬಿಕೆ ವಿಶ್ವಾಸದಲ್ಲಿ ಏನೆಲ್ಲ ವ್ಯವಹಾರಗಳು ಮಾಡಿರ್ತೀವೋ ಅದು ಆ ಮಾತುಕತೆಗಳು ಬೇರೆ. ನಾನು ಹೇಳ್ತಾ ಇರೋದು ರಾಜಕೀಯ ಬೇರೆ. ಹಾಗಾಗಿ ರಾಜಕೀಯ ವಿಚಾರದಲ್ಲಿ ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ತಪ್ಪಿಸ್ಕೊಳ್ಳೋದಿಕ್ಕಂತ ಹೇಳಿ ಏನೋ ಇನ್ನೊಂದು ವಿಷಯ ಸುಮ್ಮನೆ ಬಂದು ಅನಗತ್ಯವಾಗಿ ಅನಾವಶ್ಯಕವಾಗಿ ಮಾತಾಡೋದು ತಪ್ಪು ಅಂತ ನಾನು ಹೇಳ್ತೇನೆ. ಅದು ನಮ್ಮ ವಿಚಾರಗಳೇನಿದೆ ಅದು ಮತ್ತೆ ನಿಮ್ಗೇನು ಗೊತ್ತಾಗಲ್ಲ, ನಿಮಗೆ ಎಲ್ಲರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ವಿಚಾರಗಳಿದ್ರೆ. ನಾನೇನದು ಗೊತ್ತಿಲ್ಲ ಬ್ರದರ್. ನಿಮ್ಮನ್ನ ನನ್ನ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ವರಿಷ್ಠರಿದ್ದು ನೀವೇನಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಮರ್ತೋಗಿರ್ಬೇಕು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.